ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಡೇ ಒಂದು ರೆಸಿಪಿ ಮಾಡ್ತೀನಿ ಅದಕ್ಕಿನ್ನ ಏನು ಮಾಡ್ತೀನಿ ಅಂತಂದರೆ, ನನಗೆ ಕೇಳ್ತಾರೆ ಅಕ್ಕ ಪ್ಲೀಸ್ ಅಕ್ಕ ಅಂದಾಗ ನನಗೆ ಥರ ಬೇಜಾರಾಯಿತು. ಅವ್ರು ಕೇಳಿ ನನಗೆ ಒಂದು ವಾರ ಹತ್ತತ್ರ ಆಯಿತು. ನಾನು ಮಾಡೋ ಅನ್ಕೊಂಡು ನಾನ್ ವೆಜ್ ಅದು ಇದನ್ನು ಮಾಡೋ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಸರಿ, ಇವತ್ತು ಮಂಡೇ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ರುಚಿ ಇರುತ್ತೆ, ಟೇಸ್ಟ್ ಆಗಿರುತ್ತೆ. ಅದಕ್ಕೆ ಮುದ್ದೆ ಅನ್ನ ತಿಂತಾಯಿದೆ. ಇದ್ರ ಮುಂದೆ ಮೀನು ಸಾರು ಏನೂ ಬೇಡ, ಹಂಗಿರುತ್ತೆ. ಸ್ನಾನ ಆಯಿತು, ಪೂಜೆ ಮಾಡಬೇಕು, ಸಂಜೆ ಮಾಡ್ತೀನಿ. ಇವಾಗ ನಾನು ಇದಕ್ಕೆ ನೋಡಿ ಬೆಂಡೆಕಾಯಿ ಇದನ್ನು ಒಂದು ಹಾಫ್ ಆನ್ ಅವರು ನಾನು ಚೆನ್ನಾಗಿ ತೊಳೆದು ಒಂದು ಹಾಫ್ ಆನ್ ಅವರ್ ಒಣಗಿಸ್ತೀನಿ. ನೀರಿದ್ದೆ ಅದೊಂಥರ ಏನೋ ಲೋಳಿ ಇರುತ್ತಲ್ಲ, ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಹುಳಿ ಮಾಡ್ತೀನಿ. ಏನು ಸಿಂಪಲ್ ಮಸಾಲ, ಅದು ಉರಿಯೋದು ಬೇಡ, ಏನು ಬೇಡ, ಆರಾಮಾಗಿ ನಾವು ಸಿಂಪಲ್ ಮಸಾಲೆ ಇಟ್ಕೊಂಡು ಮಾಡ್ಬಿಟ್ಟಿದ್ದಕ್ಕೆ ಅನ್ನ ಜೊತೆ ಮುದ್ದೆ ಎರಡು ತುಂಬ ರುಚಿಯಾಗುತ್ತೆ. ಇದು ಬಂದು ಆ ಕಾಲದಿಂದ ಹಿಂಗೆ ಮಾಡ್ತಾಯಿರೋದು. ಇವಾಗ ಏನೋ ಇಲ್ಲೆಲ್ಲ ಮಸಾಲೆ ಇಡ್ತೀನಿ ಅಂತಾರಪ್ಪ. ನನಗೆ ಮಸಾಲೆ ಅಂದರೆ ನನಗೆ ಇದು ಬೆಂಡೆಕಾಯಿ ಗೊತ್ತಿಲ್ಲ, ನಮ್ಗೆ ಮಸಾಲೆ ಗೊತ್ತಿಲ್ಲ ನಮಗೆ. ಅದಕ್ಕೆ ಒಂದು ಪಾಪ ಕೇಳಿದ್ರಲ್ಲ ಅಂತ ನಾನು ಇವಾಗ ಬೆಂಡೆಕಾಯಿ ಹುಳಿ ಮಾಡ್ತೀನಿ. ಹಾಗೆ ಇನ್ನೊಂದು ಶಾರ್ಟ್ ಲಾಗಲ್ಲೂ ಇನ್ನೊಂದೇನೋ ಅಂದರೆ ನೋಡಿ ಬೆಂಡೆಕಾಯಿ ಪಲ್ಯನ ತೋರಿಸ್ತೀನಿ. ಇದು ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ. ಇದು ಚಪಾತಿಗೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೇಡ ಚಪಾತಿಯಲ್ಲಿ ನಾವು ಸಾಂಬಾರು ಅನ್ನ ಮಾಡ್ಕೊಂಡಿದ್ದು ನೆಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲ್ ಯಾರಲ್ಲಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ಇವಾಗ ಬಂದು ಫಸ್ಟು ಪವಿತ್ರ ಸ್ಥಳಪಾಕಾಯಿತು, ಇವಾಗ ಇಲ್ಲ ಶಶಿ ಕಿಚನ್ ಅಂತಿದೆ. ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತ ಇಷ್ಟೇ ಹೇಳೋದು ನಾನು. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಾನು ಸ್ಟವ್ ಆನ್ ಮಾಡಿಬಿಟ್ಟು ಎಣ್ಣೆ ಹಾಕ್ತೀನಿ. ಇದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೆಂಡೆಕಾಯಿ ಅಲ್ವಾ, ಇರಲಿ ಎಣ್ಣೆ. ಸ್ವಲ್ಪ ಬೆಂಡೆಕಾಯಿ ಬಾಡಿಸ್ಬೇಕು, ಅದಕ್ಕೋಸ್ಕರ ಇವಾಗ ನಾನು ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಇದನ್ನು ಬಾಡಿಸ್ಕೊಂಡು, ಜಾಸ್ತಿ ಸಿಹಿಯೋದು ಬೇಡ ಇದು, ಅದಕ್ಕೋಸ್ಕರ ನೋಡಿ. ಇದಾಗಿದೆ, ಸ್ಟವ್ ಆಫ್ ಮಾಡ್ತೀನಿ. ಇದೇ ಪ್ಯಾನ್ಗೆ ಆ ಚಿಕ್ಕ ಬೆಂಡೆಕಾಯಿ ಹುರ್ಕೊತೀನಿ ಸಪ್ರೇಟು. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ, ಯಾವುದೇ ಇದು ಉರಿಯೋದು ಬೇಡ, ಇದು ಮಸಾಲೆ ಇದು. ಮತ್ತು ನೋಡಿ ಒಂದು 2 ಟೊಮೊಟೊ ತೊಗೊಂಡಿರೋದು, ಒಂದು ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸುಳಿದಿರೋದು, ಅದ್ರ ಜೊತೆಗೆ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಹಾಗೆ 1 ಸ್ಪೂನಷ್ಟು ಜೀರಿಗೆ ಹುರಿದಾರು ಹಾಕ್ಕೋಬೋದು, ಹಸಿದಾರು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇದ್ರ ಜೊತೆಗೆ ಸ್ವಲ್ಪ ನಾನು ಸಾಂಬಾರು ಪುಡಿ ಒಂದು 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಡ್ತೀನಿ. ಇಷ್ಟೇ ಬೆಂಡೆಕಾಯಿ ಹುಳಿ ನಾವು ಇದೇ ಥರನೇ ಮಾಡೋದು, ನಾನು ಯಾವುದೇ ರೀತಿ ಚೇಂಜ್ ಮಾಡಲ್ಲ. ಇದಕ್ಕೇನು ನೆನೆಸಿಟ್ಟಂಥ ಹುಣಸೆಹಣ್ಣು ಹಾಕ್ಕೊಳ್ತೀನಿ. ಮೇನ್ ಇದಕ್ಕೇನೇಳಿ ಹುಣಸೆಹಣ್ಣು, ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಯಾಕಂದರೆ ಸ್ವಲ್ಪ ಇದು ಹುಳಿ ಇರ್ಬೋದು, ಅದಕ್ಕೋಸ್ಕರ ಬೆಂಡೆಕಾಯಿ ಹುಳಿ ಇದು. ಇಷ್ಟೇ, ಇದು ಸಿಂಪಲ್ ಮಸಾಲ. ಇದು ಚೆನ್ನಾಗಿದ್ದೀನ ನುಣ್ಣಗೆ ರುಬ್ಕೊಂಬರ್ತೀವಿ. ನೋಡಿ, ಒಂದು ಕಡಾಯಿ ಇಟ್ಟಿದ್ದೀನಿ. ಇದು ಕರಿಬೇವು ನೀವು ಆಪ್ಷನ್ ಇದು, ಬೇಕಾದ್ರೆ ಹಾಕ್ಕೊಳ್ಳಿಲ್ಲ ಅಂದರೆ ಬೇಡ ಅಂದರೆ ತೆಗ್ದಾಕಿ. ಕರಿಬೇವು ಹಾಕೋದಿಲ್ಲ, ನಾನು ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿಯಾಗಿದ್ದು, ಸ್ವಲ್ಪ ಸಾಸಿವೆ, ಇದು ಸ್ವಲ್ಪ ಚಟ್ಟ ಅಂತ ಸಿಡಿಲಿ. ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಿದೆ ನೋಡಿ. ಇವಾಗ ರುಬ್ಬಿರೋ ಅಂತ ನಾನು ಮಸಾಲೆ ಹಾಕ್ತೀನಿ. ಚೆನ್ನಾಗಿದ್ದನ್ನ ಕೈ ಆಡ್ಸೋಣ. ಇದರ ಹಸಿ ಸ್ಮೆಲ್ ಹೋಗುತ್ತೆ ಸರ್. ಒಂದು 10 ನಿಮಿಷ ಇದು ನಾವು ಕೈ ಆಡ್ಸಿದ್ರಿ ಚೆನ್ನಾಗಿದೆ, ಫ್ರೈ ಆಗ್ತಿದೆ. ಸ್ವಲ್ಪ ನೀರು ಹಾಕ್ತೀನಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಇಷ್ಟು ಸಾರು ಇದು ಸ್ವಲ್ಪ ಕುದ್ರೆ ಕಮ್ಮಿ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೀವು ಇವಾಗ ನೋಡ್ಕೋಬೇಕು, ಉಪ್ಪು ಖಾರ ಚೆಕ್ ಮಾಡಿಕೊಂಡ್ರೆ. ನಮ್ಮ ಸ್ವಲ್ಪ ಇದು ಸಾಂಬಾರು ಪುಡಿ ಖಾರ ಇದೆ, ಅದಕ್ಕೋಸ್ಕರ ಕುಯ್ತಾ ಇದೆ. ನಾನು ಇವಾಗ ಬೆಂಡೆಕಾಯಿ ಹಾಕ್ತೀನಿ, ಹುರಿದಿರೋಂಥ ಬೆಂಡೆಕಾಯಿ. ಇದೊಂದು 10 ನಿಮಿಷ ಕುದ್ರೆ ಇದು ಸಾರು ರೆಡಿ.
ನೋಡಿ ಸಾರು ತಿಕ್ಕ ಆಯ್ತು ನೋಡ್ರ. ನೋಡಿ ಇವಾಗ ಇದು ಸಾರು ಆಗಿದೆ. ಇದು ಇಷ್ಟಾದ ಸಾಕು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ಮೀನು ಸಾರು ಥರ ಕಾಣ್ತಲ್ಲ ಇದು. ಇವಾಗ ಇದು ರೆಡಿ ಆಯಿತು. ಇದೇ ಬೆಂಡೆಕಾಯಿ ಸಾಂಬಾರು ಹುಳಿ. ಇವಾಗ ಇದು ರೆಡಿ ಆಯಿತು ನೋಡಿ. ಬಿಸಿ ಬಿಸಿ ಮುದ್ದೆ, ಬೆಂಡೆಕಾಯಿ ಹುಳಿ, ಬಿಸಿ ಮುದ್ದೆ, ಸ್ವಲ್ಪ ರೈಸು, ಹುಳಿ. ನಿಜವಾಗ್ಲೂ ಈ ಥರ ಮಾಡ್ಕೊಳ್ಳಿ ನೀವು, ತುಂಬಾ ಸಿಂಪಲ್. ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೆ ಚೆಂದೇನು, ನಾಲ್ಗೆ ರುಚಿ ಬೇಕು, ಆಮೇಲೆ ಹೆಲ್ದಿಯಾಗಿರಬೇಕು. ಅದಕ್ಕೋಸ್ಕರ ನಾನು ಬೆಂಡೆಕಾಯಿ ನಾನು ಯಾವತ್ತೇ ನಾನು ಮಸಾಲೆ ಇಕ್ಕೊಂಡು ನೀವು ಒಂದ್ಸಲ ಈ ಥರ ಹುಳಿ ಮಾಡ್ಕೊಂಡು ತಿನ್ನಿರಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದ್ರ ಜೊತೆ ನೆಂಚಕ್ಕೆ ಏನು ಬೇಡ, ಆರಾಮಾಗಿ ನಾವು 2 ಟೈಮ್ 3 ಟೈಮ್ ತಿಂದು ನಮಗೆ ಬೇಜಾರಾಗಲ್ಲ. ಮಸಾಲೆ ಸಾರು 1 ಟೈಮ್ ತಿಂದರೆ ಮತ್ತು ಇನ್ನೊಂದು ಟೈಮ್ಗೆ ಅಯ್ಯೋ ಇದು ಅಂತೀವಿ. ನಮ್ಮ ಮನೇಲಿ ಮಸಾಲೆ ಸಾರು ಜಾಸ್ತಿ ನಾನು ಮಾಡೋದಿಲ್ಲ, ಮಾಡಿದ್ರು ನಾನು ಧನ್ಯ ರುಬ್ಬಿ ಮಾಡ್ತೀನಿ. ಈ ಥರ ಒಂದ್ಸಲ ನೀವು ಮಾಡ್ಕೊಳ್ಳಿ. ಇದಾಗಿತ್ತು ಬೆಂಡೆಕಾಯಿ ಹುಳಿ ನೋಡಿ. ಎಲ್ಲ ಹೇಗೆ ಮಾಡಿರುತ್ತೆ ಬೆಂಡೆಕಾಯಿ ಹುಳಿ ಲಾಸ್ಟ್ವರೆಗೂ ನೋಡಿ, ಚೆನ್ನಾಗಿದೆ ನನಗೆ ಕಮೆಂಟ್ಸ್ ಹಾಕಿ. ಒಂದ್ಸಲ ಫಸ್ಟ್ ಇದೆ ಈ ಥರ ನೀವು ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹುಳಿ. ನಮಗೆ ಮತ್ತೆ ಮತ್ತೆ ತಿನ್ನಬೇಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಲಾಸ್ಟ್ವರೆಗೂ ನೋಡಿ, ಟೇಸ್ಟ್ ಇದೆ, ತಿಂದು ಟೇಸ್ಟ್ ಚೆನ್ನಾಗಿದೆ ನನಗೆ ಕಮೆಂಟ್ಸ್ ಹಾಕಿ. ಓಕೆನಾ? ಓಕೆ, ಬಾಯ್.